ನನ್ನ ಹೆಸರು ಕ್ರಿಸ್ಟಿರಾಜ್ ಅಂತ ಹೇಳಿ. ನಾನು ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಪರಿವರ್ತನೆ ಆಗಿರೋನು. ಸೊ ಏನಂದ್ರೆ ಇವಾಗ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ರೈಟ್ಸ್ ಆಕ್ಟ್ 2026 ಅಮೆಂಡ್ಮೆಂಟ್ ಬಿಲ್ ಏನು ತಿದ್ದುಪಡಿ ಆಗಿದೆ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಸೊ ಯಾಕಂದ್ರೆ ಇದ್ರಲ್ಲಿ ಬಂದು ಟ್ರಾನ್ಸ್ಜೆಂಡರ್ ಅಂತ ಹೇಳಿದ ತಕ್ಷಣ ನಮಗೆ 2014 ಮತ್ತು 2019ರಲ್ಲಿ ಏನಿತ್ತು ಅದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಮಾತಾಡ್ತಿತ್ತು. ಅಂದರೆ ನನ್ನ ಸ್ವಇಚ್ಛೆಯಿಂದ ನಾನು ಹೇಗೆ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ. ಸೊ ನಾಲ್ಸಾ ತೀರ್ಪು ಪ್ರಕಾರ ನೋಡಿದ್ರೆ ನೀನು ಲಿಂಗ ಪರಿವರ್ತನೆ ಮಾಡ್ಕೊಡದೇ ಇದ್ರೂ ಸೊ ನೀನು ಹೇಗೆ ಗುರುತಿಸ್ಕೊಂತೀಯ ಅದು ನಿನ್ನ ಐಡೆಂಟಿಟಿ ಅಂತ ಹೇಳಿ ನಾಲ್ಸಾ ತೀರ್ಪು ಹೇಳುತ್ತೆ. ಸೊ 2019 ಆ್ಯಕ್ಟ್ ಯಾವುದು ಕೇಂದ್ರ ಸರ್ಕಾರ ಇವಾಗ ಯಾವ ಸರ್ಕಾರ ನಡೆಸ್ತಿದೆ ಅದೇ ಸರ್ಕಾರನೇ 2019ರಲ್ಲೂ ಕೂಡ ಆ ಒಂದು ಸೆಲ್ಫ್ ಐಡೆಂಟಿಟಿನ ಒಪ್ಕೊಂಡಿತ್ತು. ಸೊ ಈಗ ಏನು ಮಾಡಿದ್ದಾರೆ, 2019ರ ಕಾಯ್ದೆ ಏನಿದೆ ಅದನ್ನು ಮತ್ತೆ ತಿದ್ದುಪಡಿ ಮಾಡಿದ್ದಾರೆ. ಸೊ ಯಾಕೆ ಇದನ್ನು ಮಾಡಿದ್ರು ಅನ್ನೋದು ಪ್ರಶ್ನೆ ಏನಂದರೆ, ಸೊ ನಮಗೆ ಪ್ರಶ್ನೆ ಇದೆ, ಸೊ ಯಾಕೆ ಇದನ್ನು ಅವರು ತಂದರು ಅಂತ. ಸೊ ಒಂದು ಸಮುದಾಯದ ಜೊತೆ ಕನ್ಸಲ್ಟೇಷನ್ ಮಾಡಲಿಲ್ಲ. ಸೊ ನ್ಯಾಷನಲ್ ಕೌನ್ಸಿಲಿಂಗ್ ಬೋರ್ಡ್ ಇದೆ, ಅಂದರೆ ನಮ್ಮ ಸಮುದಾಯದ ಪರವಾಗಿ ನ್ಯಾಷನಲ್ ಕೌನ್ಸಿಲಿಂಗ್ ಬೋರ್ಡಲ್ಲಿ ಡೆಲ್ಲಿನಲ್ಲಿ ಸೋಷಿಯಲ್ ವೆಲ್ಫೇರ್ ಅಂಡರ್ ಒಳಗಡೆ ಬರ್ತಾರೆ. ಸೊ ಅಲ್ಲಿರುವಂಥ ಒಂದು ಕಮಿಟಿನೂ ಕೂಡ ಅವರು ಒಂದು ಗಮನಕ್ಕೆ ತಗೊಂಡಿರ ಈ ಬಿಲ್ ಬಗ್ಗೆ ಡೈರೆಕ್ಟಾಗಿ ಅವ್ರು ತಗೊಂಬಂದಿರೋದು. ಸೊ ಇದರಲ್ಲಿ ಪ್ರಶ್ನೆ ಏನಂದರೆ, ಅವರು ಸ್ಪೆಸಿಫಿಕ್ ಆಗಿ 6 ಐಡೆಂಟಿಟೀಸ್ನ ಮಾತ್ರ ಒಪ್ಕೊತಾ ಇದ್ದಾರೆ. ಸೊ 6 ಐಡೆಂಟಿಟೀಸ್ ಯಾವುದು ಅಂದರೆ ಹಿಜ್ರಾ, ಅರ್ವಾನಿ, ಕಿನ್ನರ್, ಯೂನಕ್, ಇಂಟರ್ಸೆಕ್ಸ್ ಮತ್ತು ಜೋಗಪ್ಪ. ಸೊ ಯೂನಕ್ ಅನ್ನೋ ಪದನ ನಾವು ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾಲ್ಸಾ ತೀರ್ಪು ಏನು ಹೇಳುತ್ತೆ, ನೀನು ಸರ್ಜರಿ ಮಾಡಿದ್ರು ಸರಿ ಮಾಡದೇ ಇದ್ರು ಸರಿ ನಿನ್ನ ಹಕ್ಕು ಅಂತ ಹೇಳುವಾಗ, ಸೊ ಇವರು ಒತ್ತಾಯ ಮಾಡೋ ರೀತಿಯಾಗಿದೆ. ಅಂದರೆ ನೀನು ಸರ್ಜರಿ ಮಾಡಿಸ್ಕೊಂಡಿದ್ರೆ ಮಾತ್ರ ನೀನು ಈ 6 ಐಡೆಂಟಿಟಿಯಲ್ಲಿ ನೀನೆಲ್ಲ ಹೋಗಬೇಕು ಅಂತ. ಸೊ ಅವ್ರು ಕೊಟ್ಟಿರೋ ಯೂನಕ್ಕಲ್ಲಿ ನಾನೇನಕ್ಕೆ ಹೋಗಲಿ, ಅವ್ರು ಕೊಟ್ಟಿರೋ ಕಿನ್ನರ್ ಅನ್ನೋದ್ರಲ್ಲಿ ನಾನೇನಕ್ಕೆ ಹೋಗಲಿ, ನಾನು ಗಂಡಸು ಅಂತ ಗುರ್ತಿಸ್ಕೊತೀನಿ, ಇಲ್ಲ ನಾನು ಜೆಂಡರ್ ಫ್ಲೂಯಿಡ್ ಅಂತ ಗುರ್ತಿಸ್ಕೊತೀನಿ, ನೀವು ಯಾರು ನನ್ನ ಗುರ್ತಿಸೋಕ್ಕೆ? ಸೊ ಮೆಡಿಕಲ್ ಬೋರ್ಡ್ ಯಾರು ನನ್ನ ಬಾಡಿನ ಚೆಕ್ ಮಾಡೋಕ್ಕೆ? ಇದೇ ರೀತಿಯಾಗಿ ನೀವು ಗಂಡು ಹೆಣ್ಣಿಗೂ ಬೋರ್ಡ್ ಕಳಿಸ್ತೀರಾ? ಸೊ ಗಂಡುಗೂ ನೀವು ವೆರಿಫಿಕೇಶನ್ ಕೇಳ್ತೀರಾ, ಹೆಣ್ಣಿಗೂ ನೀವು ವೆರಿಫಿಕೇಶನ್ ಕೇಳ್ತೀರಾ? ಅಂದರೆ ನಾವೇನು ನಿಮಗೆ ಆಟದ ವಸ್ತುಗಳ? ನಾವೇನು ನಿಮಗೆ ಬೊಂಬೆಗಳ? ನಮಗೂ ಹಕ್ಕಿದೆ, ನಾವು ವೋಟ್ ಮಾಡಿದ್ದೀವಿ, ನಾವು ಈ ಭಾರತದ ಪ್ರಜೆಗಳು. ಸೊ ನಮಗೂ ಕೂಡ ಒಂದು ಮನುಷ್ಯರಾಗಿ ಬದುಕುವ ಹಕ್ಕಿದೆ. ಆದರೆ ನಮಗೆ ಬೇಕಾಗಿರೋದು ನಮಗೆ ಹೇಗೆ ಬದುಕಬೇಕು ಅನ್ನೋ ಅವಕಾಶ ಅಷ್ಟೇ. ನಮ್ಗೆ ಯಾರಿಗೂ ಕರುಣೆ ಬೇಕಾಗಿಲ್ಲ. ನಮ್ಗೆ ಯಾರಿಗೂ ನೀವು ನಮಗೆಲ್ಲ ಕೊಟ್ಬಿಟ್ಟು ನೀವು ಬೇರೆ ಯಾರಿಗೂ ಕೊಡಬೇಡಿ ಅಂತ ನಾವು ಹೇಳ್ತಿಲ್ಲ.